ಹಿಟ್ಟು, ಸಕ್ಕರೆ, ಹಾಲುಗಳು ಬತ್ತಿಸಿದ ಗಟ್ಟಿಯನ್ನು ತುಪ್ಪದಲ್ಲಿ ಕರಿದು ತನ್ನ ಶಕ್ತ್ಯಾನುಸಾರ ಅನೇಕ ಫಲಗಳನ್ನು ಕೂಡಿಸಿ ನೈವೇದ್ಯ ಮಾಡತಕ್ಕದ್ದು. ಮುಖಶುದ್ಧಿಗಾಗಿ ಬೆಳೆದಾಳಿನ ಮೊದಲಾದ ಹಣ್ಣುಗಳನ್ನು ಅರ್ಪಿಸತಕ್ಕದ್ದು. ಶಮಿ, ಮಂದಾರ, ದುರ್ವಾಂಕುರಾದಿ ಪುಷ್ಪಾಂಜಲಿಯನ್ನು ಅರ್ಪಿಸಿ ಪೂಜೆಯ ನಂತರ ಕಥೆಯನ್ನು ಕೇಳಿ ಬ್ರಾಹ್ಮಣರನ್ನು ಗಂಧ ಪುಷ್ಪಾದಿಗಳಿಂದ ಪೂಜಿಸತಕ್ಕದ್ದು. ಇದರಂತೆ ಸುವಾಸನೆಯರಿಗೆ ಅಥವಾ ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ, ಹೂವುಗಳಾದ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಅನಂತರ ಬಾಂಧವರಿಂದ ಕೂಡಿ ಸ್ತ್ರೀಯರೊಡನೆ ತಾನೂ ಪ್ರಸಾದವನ್ನು ತಿಂದು ರಾತ್ರಿ ಜಾಗರಣೆ ಮಾಡತಕ್ಕದ್ದು. ಶಾಸ್ತ್ರಾತ್ಮಕವಾದ ನೃತ್ಯಗೀತಾಗಳೆಂದರೂ ಹುಡುಗರು ಕೋಲಾಟಗಳೆಂದರೂ ಬುದ್ಧಿಬಲದ ಆಟಗಳೆಂದರೂ ಮನಸ್ಸನ್ನು ಸ್ವಸ್ಥವಾಗಿಟ್ಟುಕೊಂಡು ಸೂರ್ಯೋದಯವರೆಗೆ ಇರಬೇಕು. ಹೀಗೆ ವ್ರತ ಮಾಡಿದರೆ ಕೂಡಲೇ ಮನಸ್ಸಿನ ಬೈಗೆ ಕೈಗೂಡುತ್ತದೆ. ಫಲಾಪೇಕ್ಷೆಗಳಿಗೆ ಧನಧಾನ್ಯ, ಪಶು, ಹೆಂಡತಿ, ಮಕ್ಕಳು, ಆಯುಷ್ಯ, ಆರೋಗ್ಯ, ಮಾನ ಹಾಗೂ ಸದ್ಯದೇವುಗಳನ್ನು ಬೇಕಾಗಿದ್ದು ನಿಷ್ಕಾಮಿಗೆ ಮೋಕ್ಷವು ಕೂಡ ಪ್ರಾಪ್ತವಾಗುತ್ತದೆ. ಮೊದಲು ಭೂಮಿಯಲ್ಲೆಲ್ಲ ಜಲಮಯವಾಗಿದ್ದ ಸೃಷ್ಟಿ ಮಾಡುವ ಶಕ್ತಿಗಾಗಿ ಬ್ರಹ್ಮದೇವನಿಗೆ ವ್ರತವನ್ನು ಮಾಡಿದನು. ಅದರಿಂದ ಈ ಸಾಕ್ಷಾತ್ ಮೂರ್ತಿಯು ಬ್ರಹ್ಮನಿಗೆ ಪ್ರಸನ್ನನಾಗಿ ಸೃಷ್ಟಿ ಮಾಡುವ ಶಕ್ತಿಯನ್ನು ದಯಪಾಲಿಸಿದನು. ಅದರಂತೆ ವಿಷ್ಣುವು ಜಗತ್ಪಾಲನ ಶಕ್ತಿಗಾಗಿ ವ್ರತ ಮಾಡಿದನು. ಮಿತ್ರ, ನಾನು ಈ ವ್ರತವನ್ನು ಮಾಡಿಯೇ ಜಗತ್ಪಾಲಕನ ಶಕ್ತಿಯನ್ನು ಬೇಕಾದ ಅವತಾರ ಮಾಡುವ ಶಕ್ತಿಯನ್ನು ಪಡೆದುಕೊಂಡಿರುವೆನು. ನಾನು ಈ ವ್ರತವನ್ನು ಪ್ರತಿ ಶುಕ್ರವಾರ ಮಾಡುವೆನು. ಅದು ನಾಡಿನ ದಿನವೇ ಇರುವುದರಿಂದ ಅದನ್ನು ಮಾಡಿಸುವುದಕ್ಕಾಗಿ ನನ್ನ ಕುಲಪುರೋಹಿತರಾದ ಗರ್ಗಾಚಾರ್ಯರು ಬರುತ್ತಾರೆ. ಆ ಗರ್ಗ ಋಷಿಗಳಿಂದ ವ್ರತದ ಸಂಪೂರ್ಣ ಮಾಹಿತಿ ಪಡೆದು ಪ್ರಸಾದ ತಿಂದು ಹೋಗೆಂದು ಹೇಳಿ ಕೃಷ್ಣ ಮಾತನ್ನು ಕೇಳಿ ಆನಂದದಿಂದ ಸುಧಾಮನು ಅಲ್ಲೇ ಉಳಿದುಕೊಂಡನು. ಮಾರದಿನ ಗರ್ಗಾಚಾರ್ಯರಿಂದ ಎಲ್ಲ ಮಾಹಿತಿಯನ್ನು ಪಡೆದು ರಾತ್ರಿ ಪ್ರಸಾದ ಭಕ್ಷಣ ಮಾಡುವಾಗ ಮನಸ್ಸಿನಲ್ಲೇ ಆಲೋಚಿಸಿದೇನೆಂದರೆ, ನನಗೆ ಆಯಾ ಚಿತ್ತವೃತ್ತಿಯಿಂದ ಯಾವ ಕಾಲದಲ್ಲಿ ಏನು ಸಿಗುತ್ತದೆಯೋ ಅದರಿಂದ ಸತ್ಯ ವಿನಾಯಕನ ವ್ರತ ಮಾಡುವನೆಂದು. ಹೀಗೆ ಯೋಚಿಸಿ ಪ್ರಸಾದವನ್ನು ತಿಂದು ಕೃಷ್ಣನ ಸಂಗಡ ರಾತ್ರಿ ಜಾಗರಣ ಮಾಡಿ ಸತ್ಯ ವಿನಾಯಕನ ಸೇವೆ ಮಾಡಿದರು. ಬೆಳಗ್ಗೆ ಶ್ರೀಕೃಷ್ಣನ ಅಪ್ಪಣೆ ಪಡೆದು ಮನೆಗೆ ಹೋಗುವ ಆಶ್ಚರ್ಯ ನಡೆಯಿತು. ಸೂತರೆಂದರು, ಋಷಿಗಳಿರ ಕೇಳಿರಿ. ಮಣಿಯೆಂಬ ವೈಶ್ಯನು ಅನೇಕ ರತ್ನಗಳಿಂದ ಕೂಡಿ ವ್ಯಾಪಾರದಿಂದ ಸಂಪಾದಿಸಿದ ಬಹಳ ಹಣವನ್ನು ಚೀಲದಲ್ಲಿ ತುಂಬಿ 100 ಕೋಣಗಳ ಮೇಲೆ ಹೇರಿಕೊಂಡು ಊರಿಗೆ ಬರುವಾಗ ದಾರಿಯಲ್ಲಿ ಸಾಯಂಕಾಲವಾದ್ದರಿಂದ ಒಂದು ಊರಿನಲ್ಲಿದ್ದು ಮಲಗಿದರು. ರಾತ್ರಿ ಕಳ್ಳರು ಅವನ ದ್ರವ್ಯವನ್ನೆಲ್ಲ ಅಪಹರಿಸಿದರು. ಬೆಳಿಗ್ಗೆ ಎದ್ದು ನೋಡುವಾಗ ಅವನ ದ್ರವ್ಯ ಎಲ್ಲೂ ಕಾಣಿಸಲಿಲ್ಲ. ಎಲ್ಲ ಹಣ ಹೋದ್ದರಿಂದ ದುಃಖಿತಸ್ಥ ಸಹಜವಾಗಿ ಹೋದ ದ್ರವ್ಯದಲ್ಲಿ ಏನೇ ಸಿಕ್ಕಿದರೂ ಮೊದಲು ಭೇಟಿಯಾದ ಬ್ರಾಹ್ಮಣನಿಗೆ ಅದರಲ್ಲಿ ಅರ್ಧ ಕೊಡುವನೆಂದರು. ಹೀಗೆ ಹೇಳುವ ವೈಶ್ಯನು ಅತ್ಯಂತ ಹುಡುಕುವಷ್ಟರಲ್ಲಿಯೇ 1000 ಬಂಗಾರದ ನಾಣ್ಯಗಳು